ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಏನು ಅಂತಂದ್ರೆ, ಇಂಡಿಯಾದಿಂದ ಇವರು US ಗೆ ಏನೇನೆಲ್ಲ ತಗೊಂಡು ಬಂದಿದ್ದಾರೆ. 3 ಚೆಕ್-ಇನ್ ಬ್ಯಾಗು, 1 ಕ್ಯಾಬಿನ್ ಬ್ಯಾಗ್ ತಗೊಂಡು ಬಂದಿದ್ದಾರೆ. ಟೋಟಲಿ 4. ಸೊ ಅದರಲ್ಲಿ ಒಂದಿಷ್ಟು ಐಟಮ್ಸ್ ನನಗೆ ಬೇಕಾಗಿರೋಂಥದ್ದನ್ನು ತರಿಸ್ಕೊಂಡಿದ್ದೀನಿ. ಒಂದಿಷ್ಟು ಅವರ ಬಟ್ಟೆಗಳು, ಚರಿ ಬಟ್ಟೆಗಳು ಎಲ್ಲ ಇದಾವೆ ಇದರಲ್ಲಿ. ಸೊ ಅದನ್ನು ಹಾಗೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಹಾಗೆ ಹೇಳ್ರಿ. ನನಗೆ ಅವತ್ತು ಕೆಲವೊಂದಿಷ್ಟು ಐಟಮ್ಸ್ನ ತೋರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಏನು ಅಂತಂದರೆ, ಅದನ್ನು ನಾನು ಮತ್ತೆ ತಂದ್ಕೊಟ್ಟ ತಕ್ಷಣ ನಾನು ತೆಗೆದಿಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಮರ್ತೋಗಿತ್ತು. ಏನು ಅಂತಂದರೆ, ಡೈಮಂಡ್ದು ಸ್ಟಡ್ಸು. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಡೈಲಿ ಯೂಸ್ಗೆ ನಾನು ಯೂಶ್ವಲಿ ಒಂದು ಡೈಮಂಡ್ ಸ್ಟಡ್ ಹಾಕ್ಕೋತೀನಿ. ಸೊ ಯಾವಾಗಲೂ ಇದಿರುತ್ತೆ, ನನ್ನ ಹಾಕ್ಕೊಂಡಿರ್ತೀನಿ. ಬಿಕಾಸ್ ನನಗೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಎಲ್ಲ ಡ್ರೆಸ್ಸಸ್ಸಿಗೂ ನನಗಿದು ಮ್ಯಾಚ್ ಆಗುತ್ತೆ. ಸೊ ಇದು ಬಂದು ಎವ್ರಿ ಡೇ ನಾನು ಯೂಸ್ ಮಾಡೋದು ಡೈಮಂಡ್ ಸ್ಟಡ್ಸು. ಸೊ ಅದನ್ನು ನಾನು ಇಲ್ಲಿ ಹಾಕ್ಕೋತೀನಿ. ಸೊ ಸೆಕೆಂಡ್ ಪಿಯರ್ಸಿಂಗಿಗೆ ನನಗೆ ಒಂದು ಜೊತೆ ಬೇಕಿತ್ತು. ಸೊ ಹಾಗಾಗಿ ಅದಕ್ಕೆ ಪೇರ್ ಮಾಡೋಕ್ಕೆ ಇದು. ಸೊ ಈ ಎರಡೂ EF ಕಲರ್ ಬರುತ್ತೆ. ಹಾಗೆ VVS 1 ಬರುತ್ತೆ. ಸೊ ಒಳ್ಳೆ ಟಾಪ್ ಗ್ರೇಡ್ ಡೈಮಂಡ್ಸ್ ಇದು. ಸೊ ದಿನ ಯೂಸ್ಗೆ ನನಗೆ ತುಂಬಾ ಇಷ್ಟ. ಹಾಗೆ ಇದ್ರ ಜೊತೆ ರಿಂಗ್ ಹಾಕ್ಕೊಂಡ್ರು, ಹೂಪ್ಸ್ ಹಾಕ್ಕೊಂಡ್ರು, ಯಾವುದೇ ಹಾಕ್ಕೊಂಡ್ರು ತುಂಬಾ ಚೆನ್ನಾಗಿ ಅನಿಸುತ್ತೆ. ಅಂದರೆ ಈ ಚಿಕ್ಕದ ಸ್ಟಡ್ಸ್. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನನಗೆ ಇಲ್ಲೂ ತೊಗೋಬೋದಾಗಿತ್ತು, ಬಟ್ ನನಗೆ ಈ ಥರ ತಿರುಪು ಬೇಕಿತ್ತು. ಹಿಂದ್ಗಡೆ ಏನಿದೆ ಅಲ್ಲ, ಈ ಥರ ಇಲ್ಲಿ ಸಿಗೋದಿಲ್ಲ. ಆ್ಯಂಡ್ ತುಂಬಾ ಗಟ್ಟಿಯಾಗಿದೆ, ಯಾವುದೇ ಕಾರಣಕ್ಕೂ ಮುರಿಯೋದಿಲ್ಲ. ಎಷ್ಟು ವರ್ಷ ರಫ್ ಯೂಸ್ ಮಾಡಿದ್ರೂ ಮುರಿಯೋದಿಲ್ಲ. ಅಷ್ಟು ಗಟ್ಟಿಯಾಗಿ ಅಷ್ಟು ಚೆನ್ನಾಗಿದೆ ಇದು ಸ್ಟಡ್ಸು. ತುಂಬಾ ಚೆನ್ನಾಗಿದ್ದಾವೆ. ಆ್ಯಂಡ್ ಮಕ್ಕಳಿಗೆ ಇಲ್ಲಿ ಹಾಕ್ಬೋದು, ನಾವಿಲ್ಲಿ ಹಾಕ್ಕೋಬಹುದು. ಆ್ಯಂಡ್ ನನಗೆ ಎವ್ರಿ ಡೇ ಹಾಕ್ಕೊಳ್ಳೋಕ್ಕೆ ಇಷ್ಟ ಡೈಮಂಡನ್ನು. ಸೊ ಹಾಗಾಗಿ ನಾನು ಯಾವಾಗಲೂ ಈ ಸರನ ಹಾಕ್ಕೊಂಡಿರ್ತೀನಿ. ಇದು ಅಷ್ಟೇ ಡೈಮಂಡ್ ಪೆಂಡೆಂಟು. ನೋಡಿರ್ತೀರಿ ನೀವು, ಅವಾಗವಾಗ ಕೇಳ್ತಿರ್ತೀರಿ ತೋರಿಸಿ ಅಂತ. ಸೊ ಹಾಗಾಗಿ ಹಾಗೆ ಇದನ್ನು ನಾವು ಈಸಿಯಾಗಿ ತೆಗೆದು ಯಾವುದಕ್ಕಾದ್ರೂ ಹಾಕ್ಕೋಬೋದು. ಇದು ಸುಮ್ಮನೆ ಹಾಗೆ ಚೈನಿಗೆ ಹಾಕಿದ್ದೀರಿ. ಸೊ ಇದನ್ನು ತೆಗೆದು ಯಾವುದಕ್ಕಾದ್ರೂ ಹಾಕ್ಕೋಬೋದು, ಬೇರೆ ಚೈನಿಗೂ ಹಾಕ್ಕೋಬೋದು. ಸೊ ಇದು 3 ನಾನು ಯಾವಾಗಲೂ ಹಾಕ್ಕೊಂಡಿರ್ತೀನಿ. ಕಿವಿದು ಮೇಲ್ಗಡೆ ನನಗಿದು ಬೇರೆ ಮಾಮೂಲಿ ವೈಟ್ ಸ್ಟೋನಿಂದ ಹಾಕ್ಕೊಂಡಿದ್ದೆ. ನನಗೆ ಯಾಕೋ ಅಷ್ಟು ಸರಿ ಅನಿಸ್ತಿರಲ್ಲ. ಅದು ಒಂದೇ ಇರಲಿ, ಡೈಮಂಡ್ದೇ ಇರಲಿ, ಚೆನ್ನಾಗಿರುತ್ತೆ. ಸೊ ಭಾಳ ವರ್ಷ ತನಕ ಯೂಸ್ ಮಾಡಿ, ನಿಮಗೆಲ್ಲ ಗೊತ್ತಿರುತ್ತೆ ಡೈಮಂಡ್ಸ್ನ ನಾವು ಸುಮಾರು ವರ್ಷಗಳು ಯೂಸ್ ಮಾಡ್ಬೋದು. ಎಷ್ಟೇ ವರ್ಷ ಯೂಸ್ ಮಾಡಿದ್ರು ಏನು ಕಲೆ ಆಯಿತು ಅಥವಾ ಆ ಥರ ಏನೋ ಆಯಿತು ಅಂತ ಏನೂ ಆಗಲ್ಲ. ಹಾಗೆ ಇನ್ನೊಂದು ಬ್ಯಾಗ್ನ ನಾನು ತರಿಸ್ಕೊಂಡಿದ್ದೆ. ಈ ಬ್ಯಾಗು ಬಟ್ಟೆದು, ಕಾಟನ್ದು ಎಷ್ಟು ಚೆನ್ನಾಗಿದೆ ನೋಡಿ. ಇದರದ್ದು ಒಂದು ಡೌನ್ ಸೈಡ್ ಏನು ಅಂತಂದರೆ, ಇದಕ್ಕೆ ಏನು ಕ್ಲೋಸ್ ಮಾಡೋಕ್ಕೆ ಜಿಪ್ ಇಲ್ಲ ಮತ್ತು ಏನು ಮ್ಯಾಗ್ನೆಟ್ ಇಲ್ಲ. ಅದು ನಂಗೊಂಥರ ಬೇಜಾರಾಯಿತು ಅದಾದಮೇಲೆ, ತರಿಸ್ಕೊಂಡಾದ್ಮೇಲೆ. ಬಟ್ ತುಂಬಾ ಚೆನ್ನಾಗಿದೆ, ಶಾಪಿಂಗ್ ಎಲ್ಲ ಹೋಗೋಕ್ಕೆ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಲೈಟ್ ವೆಯ್ಟ್ ಕಾಟನ್ದು. ಐ ಡೋಂಟ್ ನೋ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಬಟ್ ಮಿಂತ್ರಾದಲ್ಲಿ ಶಾಪ್ ಮಾಡಬೇಕಾದ್ರೆ ನಾನು ನೋಡಿದ್ದು, ಮಿಂತ್ರಾದಲ್ಲಿ ತರಿಸ್ಕೊಂಡಿರೋದು. ನೋಡಿದ ತಕ್ಷಣ ಇಷ್ಟ ಆಯಿತು ನನಗೆ. ಸೊ ಹಾಗಾಗಿ ಇರಲಿ ಅಂತ ಅದನ್ನು ತರಿಸ್ಕೊಂಡೆ ಅಷ್ಟೇ. ಸೊ ಇವಾಗ ಫಸ್ಟು ಚರಿ ಈಗ ಆಲ್ಮೋಸ್ಟ್ 1 ವರ್ಷದ ಮೇಲೆ ಇದ್ಲು. ಸೊ ಚರಿಗೆ ಅವಳ ಫ್ರೆಂಡ್ಸ್ ಎಲ್ಲ ಈ ಥರ ಗ್ರೀಟಿಂಗ್ಸ್ ಕಾರ್ಡ್ಗಳನ್ನ ಕೊಟ್ಟಿದ್ದಾರೆ. ಅದನ್ನು ಇಟ್ಟು ಕಳಿಸಿದ್ದಾರೆ ನಮ್ಮಲ್ಲಿ. ಆದ್ಯ ಅನ್ನೋಳು ಅವಳ ಫ್ರೆಂಡು. ಹ್ಯಾಪಿ ಜರ್ನಿ ಸಮನ್ವಿತ, ಆಲ್ ದ ಬೆಸ್ಟ್, ಮಿಸ್ ಯು ಆದ್ಯ ಅಂತ ಹಾಕಿ ಅವಳ ಫೋನ್ ನಂಬರ್ ಎಲ್ಲ ಹಾಕಿ ಸಮನ್ವಿತ ಆದ್ಯ ಅಂತ ಈ ಥರ ಹಾರ್ಟ್ಸ್ ಎಲ್ಲ ಹಾಕಿ ಕಳಿಸಿದ್ದಾಳೆ. ಸೊ ಕ್ಯೂಟ್.
ಆಮೇಲೆ ಚರಿ ಪೇಂಟ್ ಮಾಡಿರೋದು ಕೃಷ್ಣ, ಅದನ್ನು ತೊಗೊಂಬಂದಿದ್ದಾರೆ. ಹಾಗೆ ಚರಿದು ಒಂದಿಷ್ಟು ಫೋಟೋಸ್ನ ತೆಗ್ಸಿದ್ವಿ. ಇದು ನೋಡಿದ್ರಲ್ಲ ಅಮ್ಮ, ಇದ್ರ ಫೋನ್ ಇದೆ. ಹಾಂ, ಇವು ಅವಳದು ಪ್ರೀ ಬರ್ಡೇ ಫೋಟೋ ಶೂಟ್ ಇವು. ಸೊ ನೀವು ನೋಡಿದ್ದೀರಿ ಅನ್ಕೋತೀನಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೀನಿ ಇದನ್ನೆಲ್ಲ. ಸೊ ಇದನ್ನ ಒಂದು 13 ಫೋಟೋಸ್ ತೊಗೊಂಡಿದ್ವಿ ಆ್ಯಕ್ಚುಲಿ. ಈ ಥರದ್ದು ನಾನು 2 ತರಿಸ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಗಿರೋ 2 ಮಾತ್ರ ತರಿಸ್ಕೊಂಡಿದ್ದೀನಿ. ಇದು ತೋರ್ಸಪ್ಪಗೆ ಅವಳದು ಅವರು ನನ್ನ ಮೈದ್ನ ಅವಳ ಚಿಕ್ಕಪ್ಪ ಕೊಟ್ಟಿರೋದು ಪೇಂಟ್ ಬಾಕ್ಸ್. ತೋರ್ಸು ಚರಿ, ಇದು ಓಪನ್ ಮಾಡು, ಎಷ್ಟು ದೊಡ್ಡದಿದೆ ಗೊತ್ತಾ ಮಮ್ಮಿ. ವಾವ್, ಸೋ ಮೆನಿ ಕಲರ್ಸ್. ಸೊ ಈ ಥರ ಇದನ್ನ ಹಿಂಗೆ ತೆಗಿಯೋದು ಅಲ್ಲೇನಪ್ಪ. ಹೋಲ್ಡ್ ಇಟ್. ನೀವು ನೋಡಿದ್ದಿಲ್ಲ ಇದನ್ನ, ಈ ಥರ ಇಷ್ಟು ಕಲರ್ಸ್ ಇದೆ. ಕ್ರಯಾನ್ಸು, ವಾಟರ್ ಪೇಂಟ್ಸು, ಮತ್ತು ಸ್ಕೆಚ್ ಪೆನ್ಸು, ಆಮೇಲೆ ಪೆನ್, ಬ್ರಷಸ್ಸು, ಪೆನ್ಸಿಲು, ಎರೇಸರು, ಶಾರ್ಪ್ನರು, ಮಿಕ್ಸ್ ಮಾಡ್ಕೊಳಕ್ಕೆ ವಾಟರ್ ಪೇಂಟು, ಕಲರ್ ಪೆನ್ಸಿಲ್ಸು. ಇದು ಸಖತ್ ಭಾಳ ಇದೆ, ಅದನ್ನು ಎತ್ತಾಕೊಂಡ್ಬಂದಿದ್ದಾಳೆ ಚರಿ. ಈ ಥರದ್ದು ಇನ್ನೂ 2 ಇದೆ ಚರಿ ನಿನ್ನ ಹತ್ರ ಮನೇಲಿ. ಮಾಮೂಲಿ ಇವು ತೆಗಿ ಚರಿ. ಸಮ್ ಮೆಡಿಸಿನ್ಸು ಹಾಗೂ ಇವು ಕೊಟ್ಟು ಕಳಿಸಿದ್ದಾರೆ. ಅಮೃತಾಂಜನ ಆಗಿದೆಯಲ್ಲ ಇದು. ಸರಿ, ಹಾಗೆ ಒಂದಿಷ್ಟು ತೋರಿಸ್ತಾ ಹೋಗ್ತೀನಿ. ಇದು ಬಂದು ನಾನು ಮಿಂತ್ರಾದಲ್ಲೇ ಎಲ್ಲ ಆರ್ಡರ್ ಮಾಡಿದ್ದು ಚರಿಗೆ. ನಾನು ಇವಳು ಇಂಡಿಯಾದಲ್ಲಿ ಇದ್ದಾಗೇನೆ, ಅಂದರೆ ಹಾಕೊಂಡು ನೋಡಿದರೆ ಸೈಜ್ ಸರಿ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಟಾಪ್ ಕಾಟನು. ಇಲ್ಲಿ ಪ್ಯೂರ್ ಕಾಟನ್ನು ಅಷ್ಟಾಗಿ ಸಿಗೋದಿಲ್ಲ. ಸೊ ನನಗೆ ಅವಳಿಗೆ ಈಗ ಸಮ್ಮರ್ ಟೈಮ್ ಆಗಿರೋದ್ರಿಂದ ಪ್ಯೂರ್ ಕಾಟನ್ ಹಾಕೋಕ್ಕೆ ಇಷ್ಟ ಚರಿಗೆ. ಸೊ ಹಾಗಾಗಿ ಒಂದಿಷ್ಟು ಡ್ರೆಸ್ಗಳನ್ನು ತರಿಸಿದ್ದೀನಿ ನೋಡಿ. ಇದೊಂದು ರೆಡ್ ಕಲರ್ ತುಂಬ ಚೆನ್ನಾಗಿದೆ, ಫುಲ್ ಸ್ಲೀವ್ಸು. ಕ್ಯೂಟ್ ಅಲ್ಲ ಶರಿ? ಅವಳದೇನೋ ಸ್ಟೋರಿ ಬುಕ್ಸ್ಗಳದೆಲ್ಲ. ಆ್ಯಂಡ್ ಇದು ಬಂದು ಈ ಥರ ಫ್ರಾಕು, ಪಿಂಕ್ ಕಲರ್. ಇದು ಕಾಟನ್ ಜೀನ್ಸ್, ಚೆನ್ನಾಗಿದೆ ಇದನ್ನು ಫ್ರಾಕು. ಇಲ್ಲಿದೆ ಇದು ಆಲೆನ್ ಸೋಲ್. ಇದು ಕಲರ್ ಫುಲ್ ಫ್ಲೋರಲ್ ಪ್ರಿಂಟ್ ಇರೋವಂಥ ಒಂದು ಟಾಪು. ಇದು ಬಂದು ಕ್ರಾಪ್ ಟಾಪ್ ಥರ. ಸೊ ಹೈ ವೇಸ್ಟೆಡ್ ಪ್ಯಾಂಟ್ಗಳಿಗೆ ಹಾಕೋಕೆ. ಸೊ ಹೈ ವೇಸ್ಟೆಡ್ ಪ್ಯಾಂಟ್ ಒಂದು ಮೇಲೆ ಇರಬೇಕು. ಸರಿ, ಅದು ಮೆರೂನ್ ಪ್ಯಾಂಟ್ ಇತ್ತಲ್ಲ, ನೀನು ಇನ್ನೊಂದು ಬ್ಯಾಗಲ್ಲಿ ಸಣ್ಣ ಬ್ಯಾಗಲ್ಲಿ ತೊಗೊಂಬಂದಿದ್ದೆಲ್ಲ, ಅದು ತುಂಬ ಹೋಗು ಮೇಲೆ. ಇದು ಒಂದು ಕ್ರಾಪ್ ಟಾಪ್. ತೋರ್ಸದು, ಓದು ಏನಂತ ಇದೆ, ಓದು ಬುಕ್ಸ್ ಮೇಲೆ. And ಇದು ಒಂದು ಲೆದರ್ ಬ್ಯಾಗ್. ಸರಿ ಸರಿ ವೇಟ್. ಇದೊಂದು ಲೆದರ್ ಬ್ಯಾಗ್. ಇದರಲ್ಲಿ 2 ಥರ ಇದೆ. ಒಂದು ಚೈನ್ ಇದೆ, ತೆಗಿ ಚರಿ. ಒಂದು ಚೈನ್ ಇದೆ, ಒಂದು ಸ್ಟ್ರ್ಯಾಪ್ ಇದೆ. ಸೊ ಇದು ನಾನು ಮಿಂತ್ರದಲ್ಲೇ ಆರ್ಡರ್ ಮಾಡಿದ್ದು. ಇದು ಬ್ರ್ಯಾಂಡ್ ಬಂದು ಇಲ್ಲಿದೆ ಅನ್ಸುತ್ತೆ, ನೋಡ್ಬೇಕು. ತೆಗಿ ಚರಿ. ಈ ಬ್ಯಾಗಲ್ಲಿ ಕೊಟ್ಟಿದ್ದಾರೆ. ಚರಿ, ನಿಂದು ಹೊಸ ಡ್ರೆಸ್ ಎಲ್ಲ ಇದ್ರೊಳಗೆ ಹಾಕೊಂಡ್ ಬಂದಿದ್ಯಾ? ಇದು ಹಾಕೊಂಡಿದ್ದೇನೋ ಕುಸೆ? ಹಾಕೊಂಡಿದ್ದೆ, ಹಬ್ಬಕ್ಕೆ ಹಾಕೊಂಡಿದ್ಯಾ? ಶರಾರ ಪ್ಯಾಂಟಿಗೆ ಇದು ಟಾಪು. ಸೊ ಎಸ್, ಇವಾಗ ತುಂಬ ಇದು ಬಂದು ಹೋಳಿಗೆ ಅಲ್ಲೇ. ಸೊ ನಾವು ಹೋಳಿಗೆ ಅದು ಇದು ಮಾಡಿದಾಗ ಬೇಕಾಗುತ್ತೆ ಅಂತ ಹೇಳಿ ಈ ಕಡೆ ಇಡ್ಲಲ್ಲ, ಅವ್ರು ತೋರಿಸಿದ್ದು ಊಟ ಇರುತ್ತೆ. ಯಪ್ಪ, ಇಲ್ಲಿ ಏನೇನೋ ಇದ್ರ ಒಳಗೂ ಇಟ್ಟು ಕಾಣಿಸ್ಬಿಟ್ಟಾರೆ. ನಿಮ್ದೇನ್ರಿ ಇದು? ಹೌದು,
ಇದ್ರೊಳಗೆಲ್ಲ ಬ್ಲೌಸ್ ಅದೇ ಇಲ್ಲೊಂದು ಬ್ಲೌಸ್ ಐತಿ ನಂದು ಕುಕ್ಕರ್ನಾಗ ಸುರಜ್ ಎಲ್ಲ ಸುತ್ತಿ ಹಪ್ಪಳ ಪಾಪಡ್ ಡ್ರೈ ಪಾಪಡ್ಸ್ ಪ್ಯಾಕ್ಡ್ ಡ್ರೈ ಪಾಪಡ್ಸ್ 3 ಹೇಳಿದ್ದಿ 4 ಇಟ್ಕೊಂಡ್ಬಂದಿದ್ದೀನಿ. ಆಮೇಲೆ ಇದು ಬಂದು ಇವು ಏನ್ರಿ ಅಮ್ಮ? ಹಪ್ಪಳ ತೋರಿಸಿದ್ನಲ್ಲ ಹಪ್ಪಳನಾ? ಹಪ್ಪಳ ಬಂದು 5 ಲೀಟ್ರ್ ಅಲ್ಲನ್ರಿ? 5 ಲೀಟ್ರದು ಕುಕ್ಕರು. ಸೊ ನಮಗೆ ನನ್ನ ಹತ್ರ ಚಿಕ್ಕದಿತ್ತು, ಲಾಸ್ಟ್ ಟೈಮ್ ಬಂದಾಗ ಚಿಕ್ಕದು ಕುಕ್ಕರ್ ತೊಗೊಂಡ್ಬಂದಿದ್ದೆ. ಸೊ ಹಾಗಾಗಿ ಈ ಸತಿ ಸ್ವಲ್ಪ ದೊಡ್ಡದು ಕುಕ್ಕರ್ ಬೇಕೇ ಬೇಕು. ಇಷ್ಟಂತೂ ಇರಬೇಕು. ಪಲಾವು, ಬಿಸಿಬೇಳೆ ಬಾತು ಅಥವಾ ಜಾಸ್ತಿ ಜನ ಬಂದಾಗ ರೈಸ್ ಏನಾದರೂ ಈಗ ಫ್ರೆಂಡ್ಸ್ ಯಾರಾದರೂ ಬಂದರೆ ಮನೆಗೆ ಬೇಕಾಗುತ್ತೆ ಇದು. ಹಾಗಾಗಿ ಕುಕ್ಕರ್ ಈ ಥರದ್ದು ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ 3 ಇದೆ, ಇನ್ನೂ ಒಂದು ಸಿಕ್ತು. ಸೊ ಇನ್ನೊಂದು ತೊಗೊಂಡು ಬಂದಿದ್ದಾರೆ. ಸರಿ, ಅದನ್ನು ಅಡುಗೆ ಮನೇಲಿ ಇಡೋಗಪ್ಪ. ಈ ಥರ ಸಾಫ್ಟ್ ಚೆನ್ನಾಗಿರೋ ಮೆತ್ತನ್ನ ಟರ್ಕಿ ಟವಲ್ಸ್ಗಳು. ಸೊ ಇಲ್ಲೂ ಚೆನ್ನಾಗಿ ಸಿಗುತ್ತೆ, ಬಟ್ ಹಿಂದಿಟ್ಟು ತುಂಬ ದೊಡ್ಡದಿರುತ್ತೆ. ಸೊ ನಮಗೆ ಮೀಡಿಯಮ್ ಸೈಜ್ದಾದರೆ ಚೆನ್ನಾಗಿ. ಒಂದಿಷ್ಟು ಬ್ಲೌಸ್ಗಳನ್ನ ತೋರಿಸಿದ್ದೆ, ಇನ್ನೂ ಒಂದಿಷ್ಟು ಇಂಡಿಯಾದಲ್ಲಿ ಇದ್ದಾವೆ ಅಂತ ಹೇಳಿದೆ. ಸೊ ಇದೆ ಬಂದು ಆ ಬ್ಲೌಸ್ಗಳು. ಇದು ಹ್ಯಾಂಡ್ ವರ್ಕ್ ಮಾಡಿರೋದು. ಫೋನ್ ದೂರ ಇದೆ, ಅದಕ್ಕೆ ಈ ಥರ ಇದೆ ನೋಡಿ. ಹಿಂದೆ ಡಿಸೈನ್ ತಡಿ ಕೂಸೆ, ಹಿಂದ್ಗಡೆ ಡಿಸೈನ್ ಸಿಂಪಲ್ ಆಗಿದೆ, ಬಟ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಚೆರಿ ಕುಸೆ. ಹಾಗೆ ಇದು ಒಂದು ಗ್ರೀನ್ ಕಲರು, ಈ ಥರ ಡಿಸೈನು. ಈ ಏನು ಬ್ಲೌಸ್ ಡಿಸೈನ್ಗಳಿದಾವಲ್ಲ, ಬ್ಲೌಸ್ ಸ್ಟಿಚ್ ಮಾಡಿಸಿರೋದೆಲ್ಲ ಮೈಸೂರು ಸಿಲ್ಕ್ ಸೀರೆಗಳಿಗೆ ಹ್ಯಾಂಡ್ ವರ್ಕ್ ಮಾಡಿಸಿರೋದು ಅಷ್ಟು. ಹಾಗೆ ಒಂದಿಷ್ಟು ಡ್ರೆಸ್ಗಳನ್ನ ಇಂಡಿಯಾದಲ್ಲಿದ್ದಾಗ ಶಾಪಿಂಗ್ ಮಾಡಿದ್ದೀನಿ. ಸೊ ಅದನ್ನೆಲ್ಲ ಒಂದಿಷ್ಟು ತೋರಿಸ್ತೀನಿ. ನಾವು ಅಮ್ಮ ನಿದ್ದೆ ಬಂತು. ನೀವ್ ತಂದಿರ ನೀವ್ ತೋರಿಸ್ರಿ. ಅವ್ರಿಗೆ ಬೇಜಾರಾಗ್ತೈತೆ ಕುತ್ಕೊಂಡು ನೋಡಿ. ಅದಕ್ಕಲ್ಲ, ನಿದ್ದೆ ಬಂದಿತ್ತು, ಜೆಟ್ಲಾಗ್ ನಿದ್ದೆ ಬಂದೈತೆ ಅವ್ರಿಗೆ. ಸೊ ಇದು ಬಂದು ಒಂದು ಕುರ್ತಾ, ಇಷ್ಟು ಹ್ಯಾಂಡ್ ವರ್ಕ್ ಇದು. ಸೊ ಸ್ಯಾಂಡಲ್, ಒಂಥರ ಸ್ಯಾಂಡಲ್ವುಡ್ ಕಲರ್ ಇದೆ. ಇದು ಮರೂನ್ ಕಲರಿಂದ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ಏನಮ್ಮ ನೋಡ್ರಿ, ಮಸ್ತ್ ಇತ್ತಲ್ಲ? ಮಸ್ತ್ ಐತೆ. ಇದು ಒಳಗಡೆ ಹಾಕೊಳಕ್ ಒಂದಿದೆ, ಹಿಂದ್ಗಡೆನೂ ಇದೆ ನೋಡಿ. ಹಿಂದ್ಗಡೆನೂ ಫುಲ್ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ. ನನಗೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯ್ತು. ಗ್ರ್ಯಾಂಡ್ ಅನ್ಸುತ್ತೆ ನೋಡ್ರಿ ಇದು ಅಲ್ಲ, ಮಧ್ಯ ಈ ಥರ ಕಲರ್ ಚೆನ್ನಾಗೈತಿ. ಇದು ಆರೆಂಜ್ ಕಲರ್. ಇದು ನೋಡ್ರಿ ಹ್ಯಾಂಡ್ ವರ್ಕ್ ಮಾಡಿರೋದು. ಇದೆಲ್ಲ ಲಕ್ನೋ ಅಲ್ಲೇ ಬಿಟ್ಟು ಬಂದಿದ್ದೇನೆ. ಇಲ್ಲ, ನಮ್ಮ ಮಮ್ಮಿನ ಸೂರಜನ್ ಸೂರಜ್ ತಗೊಂಬಂದಿರೋ ಇವೆಲ್ಲ ವಿಡಿಯೋ ಕಾಲ್ ಮಾಡಿ ನೋಡಿ. ಇದೊಂದು ಫುಲ್ಲು ಹ್ಯಾಂಡ್ ವರ್ಕ್ ಇರೋವಂಥದ್ದು. ಇದೆಲ್ಲ ಫುಲ್ ಟ್ರೆಂಡಿ ಇದಾವೆ ನೋಡ್ರಿ ಇವಾಗ ಕೈ ವರ್ಕ್ ಮಾಡಿರೋದು. ಇದೆಲ್ಲ ಹಿಂದ್ಗಡೆ ನೋಡ್ರಿ ಗೊತ್ತಾಗುತ್ತೆ, ಹ್ಯಾಂಡ್ ವರ್ಕ್ ಮಾಡಿರೋದು ಇದೆಲ್ಲ. ಹಿಂದ್ಗಡೆನೂ ವರ್ಕ್ ಇರುತ್ತೆ, ಹಿಂದ್ಗಡೆನೂ ಇಷ್ಟ ಆಗ್ತಾವ ನೋಡ್ರಿ. ಇವು ತೆಳ್ಳಗಿದಾವಲ್ಲ, ಸಮ್ಮರ್ ಟೈಮಿಗೆ ಹಾಕೊಳಕ್ಕೆ ಮಸ್ತ್ ಅನ್ನಿಸ್ತವೆ ಅಂಡ್ ಗ್ರ್ಯಾಂಡು ಅನ್ನಿಸ್ತವೆ. ಈ ಥರ ವೈಟ್ ಪ್ಯಾಂಟಿಗೆ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತವೆ. ಇನ್ನೊಂದು ಕಲರ್ ಅದೇ ಥರನೇ ಇನ್ನೊಂದು ಲೈಟ್ ಕಲರ್ ಇದೆ. ಇದು ಸ್ವಲ್ಪ ರಿಚ್ ಅನ್ಸುತ್ತೆ ಅವು ಹಾಕೊಂಡಾಗ. ಸಿಂಪಲ್ ಆಗೂ ಇದೆ, ಚೆನ್ನಾಗೂ ಅನಿಸ್ತವೆ, ಲೈಟ್ ವೆಯ್ಟು ಇರುತ್ತೆ ಮೈ ಮೇಲೆ. ಅದಿಷ್ಟು ಆ ಥರ ಬಟ್ಟೆ ಆಯಿತು.
ಇದೊಂದಿಷ್ಟು ಕಾಟನ್ ಸೆಟ್ಗಳಿವು. ಅಕ್ಕ ಸೀರೆ ನಾಲ್ಕನ ಸರಿ ಒಂದು ನಿಮಿಷ ತಡಿಯಪ್ಪ. ಇದು ಬಂದು ಈ ಥರ ಅಂಬ್ರೆಲಾ ಇದೆ, ಅಂಬ್ರೆಲಾ ಕಟ್ಟಿರೋದು, ಸ್ಲೀವ್ಲೆಸ್. ಎರಡು ಸೈಡ್ ಜೋಬ್ ಬರುತ್ತೆ, ಅಂದರೆ ಪಾಕೆಟ್ಸ್ ಬರ್ತವೆ. ಹಾಗೆ ಕಲರ್ ತುಂಬಾ ಚೆನ್ನಾಗಿದೆ, ಒಂಥರ ಮೇತಿ ಕಲರು. ಸೆಟ್ ಪ್ಯಾಂಟು ಬರುತ್ತೆ ಅದ್ರ ಜೊತೆನೆ, ಈ ಥರ ಸ್ಟ್ರೇಟ್ ಕಟ್ ಪ್ಯಾಂಟ್ ಸೆಟ್ ಬರ್ತವೆ ಇವು. ಚೆನ್ನಾಗಿತ್ತು ನೋಡ್ರಿ ಎಲ್ಲ ಬಟ್ಟೆ. 3 ಸೆಟ್ ತರಿಸಿದ್ದೀನಿ. ಇದು ಒಂದು 4 ಸೆಟ್ ಅಲ್ವಾ, ಇದು ಒಂದು. ಈ ಕಲರು ತುಂಬಾ ಚೆನ್ನಾಗಿದೆ. ಇದು ಬಂದು ಸ್ವಲ್ಪ 3/4 ಸ್ಲೀವ್ಸ್ ಇದೆ. ಸರಿ ಕಂದ. ಹಾ ಹೋಗು. ಈ ರೀತಿ ಸ್ಲೀವ್ಸ್ ಬಂದು ಈ ಥರ 3/4, ಅದೇ ಥರನೇ ಪ್ಯಾಂಟು. ನಂಗೆ ನೋಡಿದ ತಕ್ಷಣ ಈ ಡ್ರೆಸ್ಗಳೆಲ್ಲ ತುಂಬ ಇಷ್ಟ ಆಗ್ಬಿಡ್ತು, ಬಿಡೋಕ್ಕೆ ಮನಸ್ಸಾಗಲಿಲ್ಲ. ಒಂದಿಷ್ಟು ಆಪ್ಷನ್ಸ್ಗಳು ಭಾಳ ಇತ್ತು, ಲೈಕ್ ಯಾವ್ದು ತೊಗೊಳ್ಳೋಣ ಯಾವ್ದು ಬಿಡೋಣ ಅನ್ನೋ ಥರ. ಇದನ್ನೆಲ್ಲ ಎಲ್ಲಿ ತೊಗೊಂಬಂದ್ರೆ ಲಿಂಕ್ ನನ್ನ ಹತ್ರ ಇಲ್ಲ. ಕೆಲವೊಬ್ರು ಲಿಂಕ್ ಕೇಳ್ತಿರ್ತೀರಿ ಎಲ್ಲಿ ತೊಗೊಂಡ್ರಿ ಅಂತ. ಇದನ್ನೆಲ್ಲ ಶಾಪಲ್ಲಿ ಹೋಗಿ ತೊಗೊಂಬಂದಿರೋದು, ಸೊ ಹಾಗಾಗಿ ಲಿಂಕ್ ಇಲ್ಲ ನನ್ನ ಹತ್ರ ಯಾವುದ್ರದ್ದು. ಹಾಗೆಯೇ ಇನ್ನೊಂದು ಶಾರ್ಟ್ ಕುರ್ತಾಗಳು ಒಂದಿಷ್ಟು ತೊಗೊಂಡಿದ್ದೀನಿ. ನನಗೆ ಶಾರ್ಟ್ ಕುರ್ತಾಗಳು ತುಂಬಾ ಇಷ್ಟ. ಸೊ ಇದೊಂದು ಕಲರು ರೆಡ್, ಅದರೊಳಗೆ ಒಂಥರ ಆರೆಂಜ್ ಮತ್ತು ಗ್ರೀನ್ ಇದೆ. ಹಾಗೆ ಅದೇ ಥರನೇ ಸೇಮ್ ಇನ್ನೊಂದು ಕಲರ್ ಇದೆ, ಬಟ್ ಇದು ವಿ ನೆಕ್ ಇದೆ. ಈ ಥರ ವಿ ನೆಕ್ ಇದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಇದನ್ನು ವಿ ನೆಕ್ಕೆ, ಬ್ಲ್ಯಾಕ್. ಇಂಡಿಯಾದಿಂದ ಬರ್ತಾ ಒಂದಿಷ್ಟು ಬರೀ ನನ್ನವೇ ಇದಾವೆ ಡ್ರೆಸ್ಗಳು. ಇದಾವಲ್ಲ ಆಲ್ಮೋಸ್ಟ್ ಇದೊಂದು ಆರೆಂಜ್ ಕಲರ್ ಇದೆ ನೋಡಿ. ಇದು ಬಂದು ಈ ಥರ ಇದೆ, ನೆಕ್ ಸ್ವಲ್ಪ ಬೇರೆ ಥರ ಇದೆ. ಇದು ಹಾಗೆ ಇನ್ನೊಂದು ಬಂದು ಸೆಟ್. ಸರಿ ಒಂದು ನಿಮಿಷ ತಡಿ, ಇಲ್ಲಿ ಜಾಗ ಇಲ್ಲ, ತಂದು ಹಾಕ್ಬೇಡ. ಸೊ ಇದು ಒಂದು ಇನ್ನೊಂದು ಸೆಟ್. ಇದು ಸ್ಲೀವ್ಲೆಸ್ ಇದೆ. ಈ ಥರ ಡ್ರೆಸ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಕೊಳ್ಳೋಕ್ಕೆ. ಎಷ್ಟು ಆರಾಮ್ ಕಂಫರ್ಟಬಲ್ ಫೀಲ್ ಮಾಡ್ಬೋದು. ಹಾಗೇನೆ ನೋಡೋಕ್ಕೂ ತುಂಬಾ ಚೆನ್ನಾಗಿ ಅನ್ಸುತ್ತೆ ಉಟ್ಕೊಂಡಾಗ, ಹಾಕೊಂಡಾಗ. ಸೊ ಇದು ಚೆನ್ನಾಗಿ, ಈ ಪ್ರಿಂಟ್ಸ್ಗಳೆಲ್ಲ ತುಂಬಾ ಚೆನ್ನಾಗಿ ಅನ್ಸುತ್ತೆ ನನಗೆ. ನೋಡ್ರಿ ಅಮ್ಮ ಎಷ್ಟು ಚೆನ್ನಾಗಿದೆ ಪ್ರಿಂಟ್ಸ್. ಅವತ್ತು ನಾವು ಬಂದಾಗ ನೀವು ತೋರಿಸಿ, ನೀವು ತೋರಿಸಿದ್ರ? ಮಮ್ಮಿ ಅದ. ಹೌದಾ? ಓ ಹೌದಲ್ಲ, ಅವಾಗಲೇ ನೋಡಿದ್ರಿ. ಹೋಗಿ ಹೌದು, ಅದಕ್ಕೆ 5-6 ಸೆಟ್ ಇರ್ಬೇಕು. ಹೌದು, ಅವಾಗೇ ತೋರಿಸಿದ್ರಿ. ಇನ್ನೊಂದಿದೆ, ಇನ್ನೂ ಒಂದು. ಆ್ಯಕ್ಚುಲಿ ಇನ್ನೊಂದಿಷ್ಟಿದ್ವು, ಒಂದು ತರಿಸ್ಕೊಂಡಿಲ್ಲ, ಇಷ್ಟೇ ಸಾಕಂತ. ಅಲ್ಲಿ ಹೋದಾಗ ಹಾಕೊಳಕ್ ಬೇಕಲ್ಲ. ಇದು ಎಲ್ಲ ಕೊಟ್ಟಿದ್ದೀನಿ. ಇದು ಒಂದು ಅಂಬ್ರೆಲಾ, ಈ ಥರ ಕಲಂಕಾರಿ ಡಿಸೈನು. ಹಾಗೆ ಇದ್ರದ್ದು ನೆಕ್ಕು ಮತ್ತು ಪ್ಯಾಟರ್ನು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡ್ಬೋದು. ನನಗೆ ಈ ಥರ ಕಲಂಕಾರಿದು ಡಿಸೈನ್ಸ್ ಪ್ಯಾಟರ್ನ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಆಮೇಲೆ ಈ ಕಾಟನ್ನು ತುಂಬಾ ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿತ್ತು ಮತ್ತಿಗೆ. ಒಂದಿಷ್ಟು ಪ್ಯಾಂಟ್ಸು ಇವು ತೋರಿಸಿದೆ. ತೋರಿಸಿ. ಇವು ಒಂದಿಷ್ಟು ಕುರ್ತಾಗಳಿದಾವು. ಇವೆಲ್ಲ ಇವಾಗ ತೋರಿಸಿದ್ನಲ್ಲ ಆ ಥರ ಕುರ್ತಾ ಅಲ್ಲ, ಮಾಮೂಲಿ ಕುರ್ತಾ ಬರುತ್ತಲ್ಲ, ಸ್ಟ್ರೈಟ್ ಕಟ್ ಕುರ್ತಾ ಆ ಥರ. ಇದು ಒಂದು ಕಲರು, ಇದು ಒಂದು ಕಲರು, ಇದೊಂದು,
ಇದೊಂದು ಇದೊಂದು ಇದೊಂದು. ಸೊ ಇದೆಲ್ಲ ಬಿಚ್ಚಿ ತೋರಿಸೋದೇನೆ ಇಲ್ಲ ಅವಶ್ಯಕತೆ. ಹಾಗೆ ಇದು ಒಂದು ಕುರ್ತಾ ಹಾಕೊಂಡಾಗ ತೋರಿಸ್ತೀನಿ. ಇದು ಬಂದು ನಮ್ಮ ಅಮ್ಮನ ತಂಗಿಯವರು ಚರಿಗೆ ಅಂತ ತೊಗೊಂಬಂದಿದ್ದಾರೆ ಡ್ರೆಸ್. ಚರಿಗೆ ಹೋಗ್ತಾ ಇದ್ದಾಳೆ. ಆ್ಯಂಡ್ ಚರಿದು ಬರ್ಡೇ ಇತ್ತಲ್ಲ, ಸೊ ಹಾಗಾಗಿ ಚರಿಗೆ ಅಂತ ತೊಗೊಂಬಂದಿದ್ದಾರೆ ಇದನ್ನು ಡ್ರೆಸ್. ಎಷ್ಟು ಚೆನ್ನಾಗಿದೆ, ಕ್ಯೂಟಾಗಿದೆ. ಕಾಲರ್ ನೆಕ್ ಇದೆ ಇದಕ್ಕೆ, ಈ ಥರ ಕಲರ್ ಚೆನ್ನಾಗಿತ್ತು ನೋಡ್ರಿ ಇದ್ರದ್ದು. ಮಸ್ತ್ ಐತಿ. ಹಾಂ, ಇದು ಚಂದ ಐತಿ. ಇದು ಪ್ಯಾಂಟಿಗೂ ಈ ಥರ ವರ್ಕ್ ಇದೆ. ಆಮೇಲೆ ಅದಕ್ಕೆ ಬ್ಯಾಗ್ ಏನೋ ಇರಬೇಕಲ್ಲ, ಅದಕ್ಕೊಂದು ಬ್ಯಾಗ್ ಕೊಟ್ಟಾರೆ. ಇದು ಮಮ್ಮಿ ಅಂಬ್ರೆಲಾ ಎಲ್ಲಿ ಗೊತ್ತಿಲ್ಲ. ಇದೊಂದು ಡ್ರೆಸ್ಸು ಚರಿಯ ಮುತ್ತಜ್ಜಿ ಕಳಿಸಿರೋ ಡ್ರೆಸ್. ಇದು ಫುಲ್ ಗೌನ್ ಅಂದರೆ ಗಾಗ್ರಾ ಥರ. ಮಮ್ಮಿ ಇದು ಟಾಪ್, ಸೇಮ್ ಥರ ಟಾಪ್ ಬರುತ್ತೆ. ಮಮ್ಮಿ ವೇಲು ಇತ್ತ ಇದ್ರದ್ದು, ವೇಲು ಇತ್ತಂತೆಲ್ಲ ಹೋಗೈತೆ. ಸೊ ಕ್ಯೂಟ್ ಅನ್ಸುತ್ತೆ. ಚರಿ ಯಾವುದಾದ್ರೂ ಹಬ್ಬಕ್ಕೆ ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಾಕೋತಾಳೆ ಇದನ್ನ. ಮಮ್ಮಿ ನಂದು ಅಂಬ್ರೆಲಾ ಎಲ್ಲಿ ಅಂಬ್ರೆಲಾ ಗೊತ್ತಿಲ್ಲಪ್ಪ, ಎಲ್ಲೋಯ್ತು ಕೇಳು ಪಪ್ಪನ. ಗೊತ್ತಿಲ್ಲ ಅಂತ ಪಪ್ಪಂಗೆ. ಎಲ್ಲಿ ಬಳೆ ನಮ್ಮ ಅತ್ತೆದ ಬಳೆ. ಬಂಗಾರಿ 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 ಬ್ಯಾಂಗಲ್ ಬಂಗಾರಿ. ನಿಮ್ಮ ಅಜ್ಜಿಗಳ ಬ್ಯಾಂಗಲ್ ಬಂಗಾರಿ ಅಂತ. ಬ್ಯಾಂಗಲ್ ಬಂಗಾರಿ ಅಜ್ಜಿ. ಇದೊಂದು ಸ್ಟೀಲ್ದು ಲಂಚ್ ಬಾಕ್ಸು. ನನಗಾದ್ರೂ ಅಥವಾ ಚರಿಗಾದ್ರೂ ಅವ್ರ ಪಪ್ಪಂಗಾದ್ರೂ ಯಾರಿಗಾದ್ರೂ ಬರುತ್ತೆ. ಈ ಥರದ್ದು ಇನ್ನೊಂದು 2 ಇದ್ದಾವೆ ಅನಿಸುತ್ತೆ. ಹಾಂ, ಇರಬೇಕು. ಆ್ಯಂಡ್ ಇದು ತುಂಬ 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 ಹೆಲ್ಪ್ ಆಗೋದು, ತುಂಬ ಉಪಯೋಗಕ್ಕೆ ಬರೋದು ನನಗೆ. ಇದು ಇಷ್ಟು ಭಾರ ಇದೆ, ಬಟ್ ಸ್ಟಿಲ್ ನನಗೆ ತರಿಸ್ಕೊಂಡಿದ್ದೀನಿ. ನಿಮಗೆಲ್ಲ ಗೊತ್ತಿರುತ್ತೆ 23 kg ಅಷ್ಟೇ ಬಿಡೋದು ಒಂದು ಬ್ಯಾಗಿಗೆ. ಬಟ್ ಸ್ಟಿಲ್ ಇದೆ, ಒಂದು 2 kg ಮೇಲೆ ಐತಮ್ಮ ಇದು. ಭಾಳ ಭಾರ ಇದೆ, ಚೆನ್ನಾಗಿದೆ. ಬಟ್ ಇದೇನಂತಂದರೆ ನಮಗೆ ಈಗ ಸ್ಟೀಲೇ ಯೂಸ್ ಮಾಡ್ತಾ ಇದ್ದೀನಿ ಸುಮಾರು ತಿಂಗಳಾಯಿತು. ಸೊ ಇದರಲ್ಲಿ ಏನಾದ್ರು ಒಗ್ಗರಣೆ ಹಾಕಿ ಪಲ್ಯ ಮಾಡೋಕ್ಕೋ ಅಥವಾ ಏನಕ್ಕೋ ಯೂಸ್ ಆಗುತ್ತೆ ನನಗಿದು. ಚರಿ ಇದನ್ನ ಹಾಕೋದ್ಲು, ಚರಿದಂತೆ ಇದು. ಚರಿದು ಹೊಸ ಸ್ಲಿಪ್ಪರು ಮನೇಲಿ ಹಾಕೊಳಕ್ಕಲ್ಲಪ್ಪ. ಯೂನಿಕಾರ್ನ್ ಇದೆ, ಬೆಕ್ಕಿದೆ ಇದ್ರೊಳಗೆ, ಕ್ಯೂಟ್ ಇದೆ. ತಗೋಪ್ಪ ಹಾಕೋ ಅಂದ. ಈಗ ಅಲ್ಲಿ ಹಾಕ ಕೆಳಗೆ. ಇದೊಂದು ಚರಿದು ಲಂಚ್ ಬಾಕ್ಸು, ಸ್ಟೀಲಿಂದು ಇರೋಂಥದ್ದು, ಯೂನಿಕಾರ್ನ್. ಅದೊಂದು ತೊಗೊಂಬಂದಿದ್ದಾರೆ. ಹಾಗೆ ಒಂದಿಷ್ಟು ಬುಕ್ಸ್ಗಳು ಅವ್ರಿಗೆ ಬೇಜಾರಾದಾಗ ಫ್ಲೈಟ್ನಲ್ಲಿ ಓದೋಕ್ಕೆ ಅಂತ ಹೇಳಿ. ಇದು ಬಂದು ರವಿ ಬೆಳಗೆರೆ ಅವ್ರದ್ದು ಹೇಳಿ ಹೋಗು ಕಾರಣ ಅನ್ನೋ ಒಂದು ಬುಕ್ಕು. ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಇದು ತುಂಬ ಚೆನ್ನಾಗಿದೆ ಬುಕ್ಕು, ಅಬಚೂರಿನ ಪೋಸ್ಟ್ ಆಫೀಸ್ ಅನ್ನೋದು. ಹಾಗೆ ಒಂದಿಷ್ಟು ಚರಿಗೆ ಅಂತ ಹೇಳಿಬಿಟ್ಟು ಪಕ್ಷಿ ಕಥೆಗಳು, ಅಜ್ಜಿ ತಾತ ಓದಿ ಹೇಳಿ ಅಂತ. ಮಹಾ ಹಾಸ್ಯಗಾರ ತೆನಾಲಿ ರಾಮ ಅನ್ನುವಂಥ ಒಂದು ಬುಕ್ಕು. ಹಾಗೆಯೇ ಜಾಣ ಬೀರ್ಬಲ್ ಅನ್ನುವಂಥ ಒಂದು ಬುಕ್ಕು. ಹಾಗೆ ಮತ್ತು ಭೀಮ ಮತ್ತು ಹನುಮ ಅನ್ನುವಂಥ ಒಂದು ಬುಕ್ಕು. ಈ ಬುಕ್ಕುಗಳನ್ನೆಲ್ಲ ಹ್ಯಾಂಡ್ ಚರಿಗೆ ಅವ್ರ ಮಾಮ ಕೊಟ್ಟು ಕಳಿಸಿದಂತಹ ಒಂದಿಷ್ಟು ಬುಕ್ಗಳಿದಾವು. ಇಷ್ಟೆಲ್ಲ ತೊಗೊಂಬಂದಿದ್ದಾರೆ. ಹಾಗೆ ಒಂದಿಷ್ಟು ಅವ್ರದ್ದು ಮೆಡಿಸಿನ್ಸು ಇವೆಲ್ಲ ಅದು ತೊಗೊಂಬಂದಿದ್ದಾರೆ. ಸುಮಾರಿದೆ. ಇವಾಗೆಲ್ಲ ಇದನ್ನೆಲ್ಲ ತೆಗೆದು ಜೋಡಿಸಿ ಮಾಡಿ ಹಾಕಬೇಕು. ಸೊ ಇನ್ನೂ ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸಿ. ಹಾಗೆ ಫುಡ್ ಐಟಮ್ಸ್, ಉಪ್ಪಿನಕಾಯಿ ಅದು ಇದು ಎಲ್ಲ ಫುಡ್ದೆಲ್ಲ ಈ ಬ್ಯಾಗ್ಗಳಲ್ಲಿ ತರಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಅದನ್ನು ಸಪ್ರೇಟ್ ಪಾರ್ಸಲ್ ಹಾಕ್ತಾ ಇದ್ದಾರೆ. ಸೊ ಅದು ಬಂದಾಗ ಏನೇನಿದೆ ಅಂತಲೇ ಹೇಳಿ ತೋರಿಸ್ತೀನಿ ನಿಮಗೆ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ, ಬಾಯ್.